ಇವತ್ತು ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಈ ಒಂದು ಮೇಲ್ ಕಳಿಸಿದ್ದಾರೆ. ನಿಮ್ಗೇನಾದ್ರು ಇದು ಬಂದಿದೆ ಅಂತಂದರೆ ಗುಡ್ ನ್ಯೂಸ್ ಇನ್ಮೇಲೆ 10 ವ್ಯೂಸ್ ಬರ್ತಾ ಇರೋ ಜಾಗದಲ್ಲಿ ನಿಮ್ಗೆ ಇನ್ಮೇಲೆ 100 ವ್ಯೂಸ್ ಬರುತ್ತೆ. ಹೆಂಗೆ ಅಂತ ಹೇಳ್ತೀನಿ. ಈ ಅಪ್ಡೇಟು ಖಂಡಿತವಾಗ್ಲೂ ಎಲ್ಲ ಯೂಟ್ಯೂಬರ್ಸ್ಗೂ ಖುಷಿ ಕೊಡುತ್ತೆ, ಬಟ್ ಒಂದು ಬೇಜಾರು ಕೂಡ ಆಗುತ್ತೆ. ಅದಕ್ಕೆ ಏನು ಬೇಜಾರು ಯಾಕಾಗುತ್ತೆ ಅಂತಲೂ ಕೂಡ ಹೇಳ್ತೀನಿ. ಸೊ ನೋಡೋಣ ಅದೆಲ್ಲನೂ ಕೂಡ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಏನೇ ಅಪ್ಡೇಟ್ಸ್ ಬಂದರೂ ಪ್ರತಿದಿನ ವೀಡಿಯೋಸ್ ಹಾಕ್ತಾ ಇರ್ತೀನಿ, ಮಿಸ್ ಮಾಡ್ಕೊಬಿಡಿ ಗೈಸ್. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಈ ರೀತಿ ಒಂದು ಮೇಲ್ ಎಲ್ರಿಗೂ ಕೂಡ ಬಂದಿದೆ. ವಿ ಆರ್ ಮೇಕಿಂಗ್ ಎ ಚೇಂಜ್ ಟು ಹೌ ವಿ ಕೌಂಟ್ ಪಬ್ಲಿಕ್ ವ್ಯೂಸ್ ಆನ್ ಯೂಟ್ಯೂಬ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಅಪ್ಡೇಟಿಂಗ್ ಹೌ ವಿ ಕೌಂಟ್ ಪಬ್ಲಿಕ್ ವ್ಯೂಸ್ ಟು ರಿಫ್ಲೆಕ್ಟ್ ಯುವರ್ ಟ್ರೂ ಎಕ್ಸ್ಪೋಜರ್ ಅಂತ ಅಂದ್ಬಿಟ್ಟು. ಲಾಸ್ಟ್ ಇಯರ್ ವಿ ಹ್ಯಾವ್ ಅಪ್ಡೇಟೆಡ್ ಹೌ ವಿ ಕೌಂಟ್ ಪಬ್ಲಿಕ್ ವ್ಯೂಸ್ ಫಾರ್ ಶಾರ್ಟ್ಸ್ ಟು ಅಲೈನ್ ವಿತ್ ದ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಬೆಟರ್ ಕ್ಯಾಪ್ಚರ್ ಹೌ ಪೀಪಲ್ ವಾಚ್ ಆನ್ ಯೂಟ್ಯೂಬ್ ಅಂತ ಅಂದ್ಬಿಟ್ಟು ಇಲ್ಲಿ ಏನೇನೋ ಬರೆದಾಕಿದ್ದಾರೆ. ಸೊ ನಾನು ಇದನ್ನೆಲ್ಲನೂ ಕೂಡ ಓದ್ಬಿಟ್ಟು ನಾನು ನಿಮಗೆ ಸಿಂಪಲ್ಲಾಗಿ ಇವಾಗ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಇದೇನು ಕತೆ ಅಂತ ಅಂದ್ಬಿಟ್ಟು. ಈಗ ಆಲ್ರೆಡಿ ನೋಡಿದ್ದೀನಿ, ಸೊ ಹಾಗಾಗಿ ಇದರ ಕತೆ ಏನು ಅಂತ ಹೇಳ್ಬಿಡ್ತೀನಿ. ನೋಡಿ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ, ಜಸ್ಟ್ ಅದನ್ನು ನೋಡ್ತಾ ಹೋಗಿ. ಓಕೆ ಗೈಸ್, ಸೊ ಇವಾಗ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮೊದಲೆಲ್ಲ ನೀವು ಯೂಟ್ಯೂಬಲ್ಲಿ ಒಂದು ವೀಡಿಯೋನ ಹಾಕಿದ್ರೆ, ಓಕೆ, ಸೊ ನೀವು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಆ ಒಂದು ವೀಡಿಯೋಗೆ ನೀವು ಅಬ್ಸರ್ವ್ ಮಾಡಿರ್ಬೋದು 1,000 ಎಕ್ಸಾಂಪಲ್ ವ್ಯೂಸ್ ಬಂದಿರುತ್ತೆ ಅಂತ ಅನ್ಕೊಳ್ಳಿ, ಆಯಿತಾ. ಸೊ ನೀವು ಅದನ್ನು ಆ ಒಂದು ವೀಡಿಯೋನ ನೀವು ನಾಳೆಗೆ ತೆಗೆದುಬಿಟ್ಟು ವೈ ಟಿ ಸ್ಟುಡಿಯೋದಲ್ಲಿ ಅದರ ಅನಾಲಿಟಿಕ್ಸ್ ನೋಡಿದ್ರೆ ಇದ್ದಕ್ಕಿದ್ದಂಗೆ 899 700 ವ್ಯೂಸ್ ಆಗೋಗಿರ್ತದೆ ಅಲ್ವಾ. ಸೊ ನೀವು ನೋಡಿರ್ತೀರ, ಅಬ್ಸರ್ವ್ ಮಾಡಿರ್ತೀರ, ಸಡನ್ನಾಗಿ ಡ್ರಾಪ್ ಆಗಿಬಿಟ್ಟಿರುತ್ತೆ ವ್ಯೂಸು. ಸೊ ಯೂಟ್ಯೂಬಲ್ಲಿ ಇದೊಂದು ಸಮಸ್ಯೆ ಆಗ್ತಾಯಿತ್ತು ಮುಂಚೆ. ಸೊ ಇದು ಯಾಕೆ ಸಮಸ್ಯೆ ಆಗ್ತಾಯಿತ್ತು ಅಂತಂದರೆ, ಯೂಟ್ಯೂಬರು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ವ್ಯೂಸನ್ನು ಇದು ಮಾಡಿಬಿಡ್ತಿದ್ರು, ಅಪ್ಡೇಟ್ ಮಾಡಿಬಿಡ್ತಿದ್ರು. ಈಗ ಒಂದಷ್ಟು ಜನ ನೋಡಿದ್ರು ಅಂತಂದರೆ ಅದಕ್ಕೊಂದು 1000 ವ್ಯೂಸ್ ಅಂತ ಕೊಟ್ಬಿಡೋದು, ಆಯಿತಾ. ಸುಮ್ಮನೆ ಕೌಂಟ್ ಮಾಡ್ಕೊಬಿಡೋದು, ಅದು ಅಪ್ಡೇಟ್ ಮಾಡಿಬಿಡೋದು. ಸೊ ಅದಾದಮೇಲೆ ರಿಯಲ್ ಏನಿರುತ್ತೆ ಅದನ್ನು ಅವರು ಅಡ್ಜಸ್ಟ್ ಮಾಡ್ತಾಯಿದ್ರು. ಓಕೆ, ಮೊದಲು ಈ ಥರ ಇತ್ತು ಸಿಚುವೇಶನ್ಸು. ಸೊ ಅವ್ರದ್ದು ಫಾರ್ಮೇಟ್ ಈ ಥರ ಇತ್ತು. ಈಗ ಇದನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಯಾವ ಥರ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ, ಸೊ ಈಗ ಡೈರೆಕ್ಟು ಒಂದೇ ಆನ್ ದ ಸ್ಪಾಟಲ್ಲಿ, ಈಗ ನೋಡಿ, ಈಗ ನೀವು ಈಗ ನಾನು ಯೂಟ್ಯೂಬಲ್ಲಿ ಒಂದು ವೀಡಿಯೋ ತೆಗೆದು ನೋಡ್ತೀನಿ ಅಂದ್ಕೊಳ್ಳಿ, ಕರೆಕ್ಟಾಗಿ ಒಂದು ವ್ಯೂ ಅಲ್ಲಿ ಅಪ್ಡೇಟ್ ಆಗೋಯ್ತದೆ, ಆಯಿತಾ. ಮುಂಚೆ ಎಲ್ಲ ಏನು ಮಾಡ್ತಿದ್ರು ಯೂಟ್ಯೂಬರು ಅಂತಂದರೆ, ಒಂದು ಅಪ್ರಾಕ್ಸಿಮೇಟ್ ಒಂದು ಡ್ಯೂರೇಷನ್ ತನಕ. ಈಗ ಎಕ್ಸಾಂಪಲ್ ಒಂದು ವೀಡಿಯೋ 4 ನಿಮಿಷ ಇದೆ ಅಂತಂದರೆ, ಸೊ 4 ಮಿನಿಟ್ಸ್ ಇದೆ ಅಂತಂದರೆ ಆ ಒಂದು ವೀಡಿಯೋನ, ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಒಂದು 30 ಸೆಕೆಂಡ್ ನೋಡಿದ್ರೆ ಸೊ ಒಂದು ವ್ಯೂ ಅಂತ ಕೌಂಟ್ ಮಾಡ್ಕೊಳ್ತಿತ್ತು ಯೂಟ್ಯೂಬು. ಅಂದರೆ 30 ಸೆಕೆಂಡಿಗೆ ಒಂದು ವ್ಯೂ ಅಂತ ಏನಿರಲಿಲ್ಲ, ಬಟ್ ಅದನ್ನು ಅವರು ಎಷ್ಟು ಕೌಂಟ್ ಮಾಡ್ಕೊಳ್ತಾರೆ ಅಂತ ಹೇಳ್ತಿರಲಿಲ್ಲ ಯೂಟ್ಯೂಬರು. ಈಗೇನು ಮಾಡ್ತಾ ಇದ್ದಾರೆ ಅಂತಂದರೆ, ಯೂಟ್ಯೂಬ್ ಇವಾಗ ನೀವು ಒಂದು ವೀಡಿಯೋ ಹಾಕಿರ್ತೀರಾ, ಆ ವಿಡಿಯೋನ ಯಾರಾದರೂ ಒಂದು ಸಲ ಬಂದು ಕ್ಲಿಕ್ ಮಾಡಿಬಿಟ್ರೆ ಅದಕ್ಕೊಂದು ವ್ಯೂ ಕೌಂಟು. ಅರ್ಥ ಆಯ್ತಾ ಗೈಸ್? ನೀವು ಆ ವಿಡಿಯೋ ನೋಡದೆ ಹೋಗಿ ಕ್ಲೋಸ್ ಮಾಡಿಬಿಡಿ, ಒಂದು ವ್ಯೂ ಕೌಂಟು. ಈಗ ನೀವು ಮತ್ತೆ ಆ ವಿಡಿಯೋನ 1-2 ಸಲ ಕ್ಲಿಕ್ ಮಾಡಿ ನೋಡಿಬಿಟ್ರೆ 3 ವ್ಯೂ ಕೌಂಟು, ಆಯಿತಾ. ನೀವು ಎಷ್ಟು ಸಲ ಕ್ಲಿಕ್ ಮಾಡಿ ನೋಡ್ತೀರಾ, ಒಟ್ಟಲ್ಲಿ ಟೋಟಲಿ ನಿಮಗೆ ಕೌಂಟ್ಸ್ಗಳು ಆ್ಯಡ್ ಆಗುತ್ತೆ, ಆಯಿತಾ. ಮೊದಲು ಇಷ್ಟೊತ್ತು ನೋಡಿದ್ರೆ, ಇಷ್ಟು ಡ್ಯೂರೇಷನ್ ನೋಡಿದ್ರೆ ಮಾತ್ರ ಸೊ ನಿಮಗೆ ವ್ಯೂಸ್ ಕೌಂಟ್ ಆಗ್ತಾಯಿತ್ತು. ಇವಾಗ ಆ ಥರ ಎಲ್ಲ ಏನೂ ಇರಲ್ಲ. ಇದರಿಂದ ನಿಮಗೆ ವ್ಯೂಸ್ ಇವಾಗ ಇನ್ಕ್ರೀಸ್ ಆಗುತ್ತೆ. ಈಗ ಸಡನ್ನಾಗಿ ನೋಡ್ಕೊಳ್ಳಿ, 500 ವ್ಯೂಸ್ ಬತ್ತಿದವ್ರಿಗೆ ಇದ್ದಕ್ಕಿದ್ದಂಗೆ 1,000 ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆ ಅಂತಂದರೆ ಎಷ್ಟೊಂದು ಜನ ರಿಪೀಟ್ ಮಾಡಲ್ ನೋಡ್ತಾ ಇರ್ತಾರೆ. ಕೆಲವು ವೀಡಿಯೋ ಇಷ್ಟಾಗಿದ್ದರೆ ಅವ್ರದ್ದು ಇನ್ನೊಂದು ಸಲ ಬೇಜಾರಾದಾಗ ಮತ್ತೆ ನೋಡ್ಬೋದು, ಕೌಂಟ್ ಜಾಸ್ತಿ ಆಗುತ್ತೆ, ವ್ಯೂಸ್ ಡಬಲ್ ಆಗುತ್ತೆ. ವ್ಯೂಸೇ ಬರೋದಿಲ್ಲ ಗುರು ನಿನಗೆ ಅಂತ ಬೈಯೋರಿಗೆಲ್ಲ ಸೊ ಇದೊಂದು ಒಳ್ಳೆಯ ಅಪ್ಡೇಟು. ಸೊ ಇದೊಂಥರ ನಿಮಗೆ ಖುಷಿ ಕೊಡುತ್ತೆ, ಆಯಿತಾ. ಸೊ ಇನ್ಮೇಲೆ ಯಾರ ಕೈಲೂ ಬೈಸ್ಕೊಬಿಡಿ, ಖುಷಿಯಿಂದ ನಡೆಸಿ ಯೂಟ್ಯೂಬ್ನ. ಫಸ್ಟ್ ಆಫ್ ಆಲ್ ಯಾರು ಬೈದರೂ ತಲೆ ಕೆಡಿಸ್ಕೊಬಿಡಿ, ಆಯಿತಾ. ನಿಮ್ಮ ವ್ಯೂಸ್ ಬರಲಿ ಬರದೇ ಇರಲಿ ಅದು ನಿಮ್ಮನೆ ಬರ ಅಲ್ವಾ. ಅದಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ, ಮಾಡಿ. ಯಾರು ಏನಾರು ಅಂದರೆ ಕಮೆಂಟಲ್ಲಿ ಅನ್ಕೊಳ್ಳಿ ಬಿಡಿ ಗೈಸ್, ಏನು ಬಿಟ್ಬಿಡಿ. ಸುಮ್ಮನೆ ಯಾಕೆ ಅವ್ರನ್ನ ಎದುರಾಕತ್ತೀರಾ, ಯಾಕೆ ಬೈತೀರಾ. ಕೆಲವರೆಲ್ಲ ಕಿತ್ತಾಡ್ತಾ ಇರ್ತಾರೆ, ಅವ್ನಿಗೆ ಅದು ಬರೋಲ್ಲ ಇದು ಬರೋಲ್ಲ, ನನ್ನಷ್ಟು ಅವ್ನಿಗೆ ರೀಚ್ ಇಲ್ಲ, ಅಷ್ಟಿಲ್ಲ ಇಷ್ಟ, ಅವೆಲ್ಲ ಯಾಕೆ ಬೇಕು. ನಮ್ಮದು ನಾವು ನೋಡ್ಕೋಬೋದ್ರೆ ಸಾಕು ಅಷ್ಟೇ. ಇದಿಷ್ಟು ಕತೆ, ಆಯಿತಾ. ಹಂಗಂದ ತಕ್ಷಣ ಇವಾಗ ನಿಮಗೆ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಅಂತಂದರೆ ಅದೇನೇ ಇಲ್ಲಿ ಬ್ಯಾಡ್ ಅಪ್ಡೇಟು. ಏನಂತಂದರೆ ಇದು ನಿಮಗೆ ವ್ಯೂಸ್ ಅಪ್ಡೇಟ್ ಆಗುತ್ತೆ ಗೈಸ್, ಆನ್ ದ ಸ್ಪಾಟಲ್ಲಿ ವ್ಯೂಸ್ ಅಪ್ಡೇಟ್ ಆಗುತ್ತೆ, ಆಯಿತಾ. ಬಟ್ ಆದರೆ ನಿಮ್ಮ ಅರ್ನಿಂಗ್ಸ್ ಮೇಲೆ ಯಾವುದೇ ಒಂದು ಇಂಪ್ಯಾಕ್ಟ್ ಆಗಲ್ಲ. ಓಕೆ, ಸೊ ಈಗ ನಿಮಗೆ 5,000 ವ್ಯೂಸ್ ಬರ್ತಿತ್ತು, ಅದಕ್ಕೆ ಎಷ್ಟೋ ದುಡ್ಡು ಬರ್ತಿತ್ತು ಅಂತ ಅನ್ಕೊಳ್ಳಿ. ಎಷ್ಟು ತಗಮ್ಮ, ಸುಮ್ಮನೆ $1 ತಗೋತೀನಿ, $1 ಬರ್ತಿತ್ತು ಅಂತ ಅನ್ಕೊಳ್ಳಿ. 5,000 ವ್ಯೂಸ್ಗೆ $1 ಬರ್ತಿತ್ತು ಅಂತ. ಈಗ ನಿಮ್ಗೆ 5,000 ಜಾಗದಲ್ಲಿ 10,000 ಬರ್ತೈತೆ ಅನ್ಕೊಳ್ಳಿ. 10,000 ವ್ಯೂಸ್ ಬರ್ತಾಯಿದೆ, ಅದಕ್ಕೆ ನಿಮಗೆ $10 ಬರೋದಿಲ್ಲ, ಆಯಿತಾ. ಅಲ್ಲಿಗೆ ಎಷ್ಟು ಬರಬೇಕು ಅಷ್ಟೇ ಬರುತ್ತೆ. ಯಾಕೆ ಅಂತಂದರೆ ರಿಪೀಟ್ ಮಾಡಲ್ ನೋಡಿರ್ತಾರೆ. ಸೊ ಇದರ ಅರ್ನಿಂಗ್ಸ್ ಎಲ್ಲ ಡಿಪೆಂಡ್ ಆಗೋದು ನಿಮ್ಮದು ಎಷ್ಟು ಡ್ಯೂರೇಷನ್ ನೋಡಿರ್ತಾರೆ ಅದ್ರ ಮೇಲೆ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗೋದು. ಸೊ ಹಾಗಾಗಿ ಅದು RPM ಏನು ಚೇಂಜ್ ಆಗೋಲ್ಲ, ಬಟ್ ವ್ಯೂಸ್ ಮಾತ್ರ ನಿಮ್ಗೆ ಇನ್ನು ಮುಂದೆ ಇನ್ಕ್ರೀಸ್ ಆಗೋದನ್ನು ನೀವು ಕಣ್ಣಾರೆ ನೋಡ್ಬೋದು. ಸೊ ಇದೊಂಥರ ಖುಷಿ ಕೊಡುತ್ತೆ ಯೂಟ್ಯೂಬರ್ಸ್ಗೆ. ಸೊ ಕಡಿಮೆ ವ್ಯೂಸ್ ಬರ್ತಿತ್ತು ಅಂತ ಬೇಜಾರು ಮಾಡ್ಕೊಂಡಿದ್ದವ್ರಿಗೆ ಇನ್ನು ಮುಂದೆ ತಲೆ ಕೆಡಿಸ್ಕೊಬಿಡಿ. ಯಾರಾದರೂ ನಿಮ್ಮ ವೀಡಿಯೋ 2-3 ಸಲ ನೋಡಿದರೆ ಆ ವ್ಯೂಸು ಕೂಡ ಕೌಂಟ್ ಆಗುತ್ತೆ. ಎಂಜಾಯ್ ಮಾಡಿ, ಇದೊಂಥರ ಗುಡ್ ಅಪ್ಡೇಟ್ ಅಂತಲೇ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಬೆಳಿಗ್ಗೆ ನಾನು ಒಂದು ವೀಡಿಯೋ ಹಾಕಿದ್ದೀನಿ,
ಆ ಒಂದು ಪ್ರಾಡಕ್ಟು ಮೊಬೈಲ್ ಸ್ಟ್ಯಾಂಡ್ ಪ್ರಾಡಕ್ಟು ಖಂಡಿತವಾಗ್ಲೂ ನಿಮ್ಗೆ ಸಿಕ್ಕಾಬಟ್ಟೆ ಯೂಸ್ ಆಗುತ್ತೆ. ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ಹಾಕ್ತೀನಿ, ಸೊ ಹೋಗಿ ಕ್ಲಿಕ್ ಮಾಡಿ ನೋಡಿ. ಸೊ ಸಿಕ್ಕಾಬಟ್ಟೆ ಯೂಸ್ ಆಗುವಂಥ ಪ್ರಾಡಕ್ಟು, ನೀವು ಅದನ್ನು ತಗೊಳ್ಬೋದು ನಿಮ್ಗೆ ಇಷ್ಟ ಆದರೆ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ನಿಮ್ಗೆ ಈ ಮೇಲ್ ಬಂದಿಲ್ವಾ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಪ್ಡೇಟ್ ಹೇಗೆ ಅನಿಸು ಅಂತ ಕಮೆಂಟ್ ಹಾಕಿ. ಸಿಗೋಣ. ಲವ್ ಯು ಆಲ್ ಗೈಸ್.